ಮತ್ತೊಂದು ಕಡೆ ನಾಳೆ ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗುತ್ತೆ. ಇನ್ಫ್ಯಾಕ್ಟ್ ದೇಶದಾದ್ಯಂತ ಈ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡೋದಕ್ಕೆ ಮೆಡಿಕಲ್ ಶಾಪ್ ಓನರ್ಸ್ ಅಸೋಸಿಯೇಷನ್ ಕರೆ ಕೊಟ್ಟಿದೆ. ಕರ್ನಾಟಕದಲ್ಲೂ ಕೂಡ ಅದಕ್ಕೆ ತಕ್ಕ ಹಾಗೆ ಮೆಡಿಕಲ್ ಶಾಪ್ಗಳು ಸ್ತಬ್ಧ ಆಗುತ್ತೆ. ಸುಮಾರು 26,000 ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗುತ್ತೆ. ಎಷ್ಟು? 26,000. ಬೆಂಗಳೂರಿನಲ್ಲೇ ಸುಮಾರು 6,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿದೆಯಂತೆ, ಅದೆಲ್ಲ ಕ್ಲೋಸ್ ಆಗುತ್ತೆ. ಕರ್ನಾಟಕ ಔಷಧ ಮಾರಾಟಗಾರರ ಸಂಘ ಈ ಬಂದ್ಗೆ ಬೆಂಬಲವನ್ನ ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಾಗಿನ ಅಧ್ಯಕ್ಷ ರಘುನಾಥ್ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದು, ಆನ್ಲೈನ್ ನಲ್ಲಿ ಔಷಧಿಗಳ ವ್ಯಾಪಾರವನ್ನ ವಿರೋಧಿಸಿ ನಾವು ಈ ಬಂದನ್ನ ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಮೆಡಿಕಲ್ ಶಾಪ್ನವರು ಕೂಡ ಇದಕ್ಕೆಲ್ಲ ಬೆಂಬಲವನ್ನ ಕೊಡ್ತಾ ಇದ್ದಾರಂತೆ. ರೀಸನ್ ಏನು ಅಂತ ಅಂದ್ರೆ, ನಾನು ಈಗ ತಾನೇ ಹೇಳ್ದಂಗೆ ಆನ್ಲೈನ್ ನಲ್ಲಿ ಮೆಡಿಕಲ್ಗಳ ಮೆಡಿಸಿನ್ಗಳ ಮಾರಾಟವನ್ನ ವಿರೋಧಿಸಿ ಇದು ಬಹಳ ವರ್ಷಗಳಿಂದ ಈ ತಿಕ್ಕಾಟ ನಡೀತಾ ಇದೆ. ಆನ್ಲೈನ್ ನಲ್ಲಿ ಇವರೆಲ್ಲ ಬಹಳ ಆಫರ್ ಕೊಟ್ಬಿಡ್ತಾರೆ, ಆಮೇಲೆ ಅಲ್ಲಿ ಕೊಡುವಂತ ಇದು ಮೆಡಿಸಿನ್ಗಳಿಗೆ ಲೆಕ್ಕಾಚಾರ ಇರಲ್ಲ, ಜನರಿಗೂ ಸಮಸ್ಯೆ, ನಮ್ಮ ಬಿಸ್ನೆಸ್ಗೂ ಸಮಸ್ಯೆ ಅಂತ ಹೇಳ್ಕೊಂಡು ಮೆಡಿಕಲ್ ಶಾಪ್ನವ್ರು ಭಾಳ ದಿವಸದಿಂದ ಹೇಳ್ತಾರೆ. ಬಟ್ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕಾದಂಥದ್ದು ವ್ಯವಸ್ಥೆ ಆಗಬೇಕಿದೆ. ಯಾಕಂದರೆ ಇದು ಈ ಜನ್ರೇಷನ್ನಲ್ಲೆಲ್ಲ ಈಗ ನೀವು ಆನ್ಲೈನ್ ಬೇಡ ಮತ್ತೊಂದು ಅಂತ ನಿರ್ಬಂಧಿಸೋಕ್ಕಾಗಲ್ಲ. ಬಟ್ ಗೊತ್ತಿಲ್ಲ, ಈಗ ನಾಳೆ ಮೆಡಿಕಲ್ ಶಾಪ್ಗಳೆಲ್ಲ ಕ್ಲೋಸ್ ಇರುತ್ತೆ. ಈ ಆನ್ಲೈನಿಗೆ ಹೋಗ್ದಿದ್ದವರು ನಾಳೆ ಹೋಗ್ತಾರಲ್ಲ, ಈಗ ಅದು ಈಗ ಮೆಡಿಕಲ್ ಶಾಪ್ನವರಿಗೆ ಅಗೈನ್ ಸಮಸ್ಯೆ ಇಲ್ಲ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಆನ್ಲೈನ್, ನಾಳೆ ಅನಿವಾರ್ಯವಾಗಿ ಹೋಗ್ತಾರೆ. ಅದಕ್ಕೆ ಒಕ್ಕೊಂಡ್ಬಿಟ್ರೆ ಇವರಿಗೆ ಸಮಸ್ಯೆ ಅಲ್ವಾ? ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ಪನವರು ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಕೆಲವ್ರನ್ನ ಮಾತನಾಡಿಸಿದ್ದಾರೆ. ಅವರಿಗೆಲ್ಲ ಏನೇನು ಸಮಸ್ಯೆ ಅನ್ನೋದನ್ನು ಅವ್ರು ಹೇಳ್ಕೊಂಡಿದ್ದಾರೆ, ಬನ್ನಿ ನೋಡೋಣ. ನಾಳೆ 6,000ಕ್ಕೂ ಹೆಚ್ಚು ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಮೆಡಿಕಲ್ ಸ್ಟೋರ್ಗಳು ಬಂದಾಗುವಂಥದ್ದು. ಹೀಗಾಗಿ ಔಷಧಿಗಳನ್ನು, ಎಮರ್ಜೆನ್ಸಿ ಔಷಧಿಗಳು ಏನೇ ಇದ್ರೂ ಕೂಡ ಇವತ್ತೇ ಸಂಗ್ರಹಿಸಿ ಅನ್ನೋಂಥ ಮಾತುಗಳು. ಸದ್ಯಕ್ಕೆ ನಮ್ಮ ಜೊತೆಗೆ ಬಹುತೇಕ ರಾಜ್ಯದಲ್ಲಿ 26,000ಕ್ಕೂ ಹೆಚ್ಚು ಮೆಡಿಕಲ್ ಸ್ಟೋರ್ಗಳಿವೆ. ರಾಜಧಾನಿ ಬೆಂಗಳೂರಲ್ಲಿ 6,500ಕ್ಕಿಂತ ಕೂಡ ಹೆಚ್ಚು ಮೆಡಿಕಲ್ ಸ್ಟೋರ್ಗಳಿರುವಂಥದ್ದು. ಆಲ್ ಇಂಡಿಯಾ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅವರು ಕೂಡ ಸ್ಟ್ರೈಕಿಗೆ ಕರೆ ಕೊಟ್ಟಿರುವಂಥದ್ದು. ಅದು ಪ್ರಮುಖವಾಗಿ ಆನ್ಲೈನ್ ಮಾರಾಟ, ಔಷಧಿಗಳನ್ನು ಆನ್ಲೈನಲ್ಲಿ ಮಾರಾಟ ಮಾಡುವಂಥದ್ದು, ಯಥೇಚ್ಛವಾಗಿ ರಿಯಾಯಿತಿಯನ್ನು ಕೊಡುವಂಥದ್ದು. ಈ ಹಿಂದೆ ರಾಜ್ಯದಿಂದಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೆಟ್ಟಿಲಿಗೂ ಹೋಗಿತ್ತು, ಕೋರ್ಟ್ ವಿಚಾರಕ್ಕೂ ಕೂಡ ಸಂಘರ್ಷ ಕಾಣಾಗಿತ್ತು. ಇನ್ನು ಸದ್ಯಕ್ಕೆ ಕೆಲವೊಂದಿಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಡಾಕ್ಟರ್ ಸಲಹಾ ಚೀಟಿಗಳಿಲ್ಲದೆ ಔಷಧಿಗಳನ್ನು ಕೊಡ್ತಾ ಇದ್ದಾರೆ. ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೇನೂ ಕೂಡ ಸುಲಭವಾಗಿ ಎಂಥ ಔಷಧಿಗಳು ಜನರ ಕೈ ತಲುಪ್ತಾ ಇದೆ. ಎಲ್ಲ ವಿಚಾರಗಳನ್ನು ಗಣನೆಗೆ ತೆಗೆದುಕೊಂಡು ಇವತ್ತು ಆಲ್ ಇಂಡಿಯಾ ಮಟ್ಟದಲ್ಲಿ ಸ್ಟ್ರೈಕಿಗೆ ಕೂಡ ಕಾಲ್ ಮಾಡಲಾಗಿದೆ. ಇನ್ನು ಸದ್ಯಕ್ಕೆ ನಮ್ಮ ಜೊತೆಗೆ KCDA ಅಧ್ಯಕ್ಷರಾದಂಥ ರಘುನಾಥ್ ಇದ್ದಾರೆ, ಮಾತಾಡಿಸ್ತೀನಿ. ಪ್ರಮುಖವಾಗಿ ನಾಳೆ ಎಷ್ಟು ಸ್ಟೋರ್ಗಳು ಬೆಂಗಳೂರಲ್ಲಿ ಬಂದಾಗುತ್ತೆ, ರಾಜ್ಯದಲ್ಲಿ ತಮ್ಮ ಅಸೋಸಿಯೇಷನ್ ವ್ಯಾಪ್ತಿಯಲ್ಲಿ ಇರುವಂತಹ ಮೆಡಿಕಲ್ ಸ್ಟೋರ್ಗಳು ಬಂದಾಗುತ್ತೆ? ಈ ಬಂದ್ನಲ್ಲಿ 12.5 ಲಕ್ಷಕ್ಕಿಂತ ಮೇಲ್ಪಟ್ಟು ಶಾಪ್ಗಳು, ಹೋಲ್ಸೇಲ್ಗಳು ಎಲ್ಲನೂ ಪಾಲ್ಗೊಳ್ತವೆ. ಮತ್ತು ಇದರಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಪಾಲ್ಗೊಳ್ತವೆ. ನಾಳೆ 24 ಗಂಟೆ ಅಂದರೆ ರಾತ್ರಿ, ಇವತ್ತು ನೈಟ್ 12 ಗಂಟೆ 1 ನಿಮಿಷದಿಂದ ನೆಕ್ಸ್ಟ್ 12 ಗಂಟೆ ರಾತ್ರಿವರೆಗೂ 24 ಅವರು ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿರುತ್ತೆ. ಆಯ್ತಲ್ಲ, ಇದ್ರ ಬಗ್ಗೆ ಇನ್ನೇನು ಡೌಟ್ ಏನು ಬೇಕಾಗಿಲ್ಲ. ಕರ್ನಾಟಕ ಜಯರಾಮ್ ಅವರು ಕೂಡ ಇನ್ನೊಂದು ಅಸೋಸಿಯೇಷನ್ ಇದೆ ತಮ್ಮದು, ಅವರು ನಾವು ನೈತಿಕ ಬೆಂಬಲ ಕೊಡ್ತೀವಿ ಅಂತಿದ್ದಾರೆ. ಸರ್, ನಿಮ್ಗೆ ಆಲ್ರೆಡಿ ಫಸ್ಟೇ ಹೇಳಿದೆ ನಾನು, ಈ ಸ್ಪಿಂಟರ್ ಗ್ರೂಪ್ಗಳು ನಮ್ಮ ಅಸೋಸಿಯೇಷನಿಂದ ಅನೈತಿಕವಾದಂಥ ಕೆಲಸಗಳು ಮಾಡಿರೋರು, ಅಸೋಸಿಯೇಷನ್ಗೆ ವಿರುದ್ಧವಾಗಿರುವಂಥ ಕೆಲಸಗಳು ಮಾಡಿರೋರಿಗೆ ಲೈಫ್ ಟೈಮಲ್ಲೇ ಬ್ಯಾನ್ ಮಾಡಿದ್ವಿ, ತೆಗೆದಾಕಿದ್ದೀವಿ. ಈ ಥರ ಬಂಧುಗಳು ಇನ್ನೊಂದು ಮತ್ತೊಂದು ಬಂದಾಗ ಅವರು ನಾವೆಲ್ಲೋ ಇದ್ದೀವಿ ಅಂತ ಕಾಣಿಸ್ಕೊಳ್ಳಿಕ್ಕೆ 100 ಜನಗಳ ಕೈಯಲ್ಲಿ ಫೋನ್ ಮಾಡಿಸಿದ್ದಾರೆ. ರಘುನಾಥ್ ರೆಡ್ಡಿ ಅವ್ರನ್ನ ಫೋನ್ ಮಾಡಕ್ಕೆ ಹೇಳಿ ನಾವು ಬಂದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವಾಗೆಲ್ಲ ಹೋಗುತ್ತೆ ಅವ್ರದ್ದು ನೈತಿಕವಾದ ಬೆಂಬಲ. ಜನಸಾಮಾನ್ಯರಿಗೂ ಕೂಡ ಒಂದು ಕಡೆ ಇಂಥ ಎಮರ್ಜೆನ್ಸಿ, ಯಾಕಂದ್ರೆ ಔಷಧಿಗಳು ಅಂದ ತಕ್ಷಣ ತುರ್ತು ಸೇವೆ ಅಡಿಯಲ್ಲಿ ಬರುತ್ತೆ. ಹೀಗಾಗಿ ಜನರಿಗೂ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಸಮಸ್ಯೆ ಅಂತ ಇಲ್ಲ ಸರ್. ಅದಕ್ಕೆ ನಾವು ಏನು ಬೇಕೋ ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ. ಆಲ್ರೆಡಿ 20 ದಿವಸದಿಂದ ನಮ್ಮ ಜನಗಳಿಗೆಲ್ಲ ಅವೇರ್ನೆಸ್ ಕೊಟ್ಟಿದ್ದೀವಿ. ಈಗ ಮೊನ್ನೆಯಿಂದ ಟಿವಿಗಳಲ್ಲಿ ಎಲ್ಲ ಬರ್ತಾ ಇದೆ, ಆಯ್ತಲ್ಲ. ಜನಗಳಿಗೆ ಈಗ ನಮ್ಮ ಕೌಂಟ್ರುಗಳಲ್ಲಿ ನಾಳೆ ಒಂದು ದಿವಸ ಬಂದಿದೆ ಅಂತ ಹೇಳಿದ್ದೀವಿ. ಜನಗಳ ಪರವಾಗಿ ನಾವು ಕೆಲಸ ಮಾಡೋಂಥವ್ರು. ಇಂಥ ಕೋವಿಡ್ ಟೈಮಲ್ಲೆಲ್ಲ ನಮ್ಮ ಪ್ರಾಣಗಳು ಒತ್ತಿಟ್ಟು ನಾವು ಕೆಲಸ ಮಾಡಿದ್ದೀವಿ ಸರ್. ಜನರಿಗೆ ಏನಾದರೂ ಸೂಚನೆ ಕೊಟ್ಟಿದ್ದೀರಾ? ಔಷಧಿಗಳನ್ನೇನಾದರೂ ಇವತ್ತೇ ಸ್ಟಾಕ್, ಏನಾದ್ರು ಎಮರ್ಜೆನ್ಸಿ ನಾಳೆಗೆ ಸಂಬಂಧಪಟ್ಟ ಔಷಧಿ ಎಲ್ಲ ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಅದೆಲ್ಲ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಮ್ಮ ಜನಗಳಿಗೆ. ಅವ್ರಿಗೆ ಏನು ಬೇಕೋ ಇದು ಮಾಡ್ಕೊಳ್ತಾ ಇದ್ದಾರೆ. ಈಗ ನಿಮ್ಮ TV9 ಮುಖಾಂತರ ನಾವು ಸಾರ್ವಜನಿಕರಿಗೂ ನಾವು ಮನವಿ ಮಾಡ್ಕೊಳ್ಳೋದೇನಂತಂದರೆ, ನಮ್ಮದು ಜಿನೈನ್ ಆಗಿರುವಂಥ ಬರ್ನಿಂಗ್ ಇಶ್ಯೂ ಆಗಿದೆ. ಅದಕ್ಕೋಸ್ಕರ ಅನಿವಾರ್ಯ ಕಾರಣಗಳಿಂದ ನಾವು ಬಂದು ಹೋಗ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ನಮಗೆ ಸಂಪೂರ್ಣವಾದಂಥ ಸಹಕಾರ ಕೊಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಅಧ್ಯಕ್ಷರ ಮಾತುಗಳು. ಕ್ಯಾಮರಾಮನ್ ಮುತ್ತು ಜೊತೆಗೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.